ಎಸ್, ಯಾಕೆ ನನ್ಗೆ ನಾನು ಆಗ್ಲೇ ಮಧ್ಯೆ ಒಂದು ಮಾತನ್ನ ಕೇಳಿದೆ, ಜನ ಕೂಡ ಮಾತಾಡ್ತಿರೋ ದೆಸೆ ಸುರೇಶ್ ಪ್ರಭು ಅವ್ರನ್ನ ಕರ್ಕೊಂಡು ರೈಲ್ವೆ ಮಿನಿಸ್ಟರ್ ಮಾಡ್ತಾರೆ. ಹೌದು. ಅಧಿಕಾರಿ ಜೈಶಂಕರ್ ಅವರು ವಿದೇಶಾಂಗ ಸಚಿವರಾಗ್ತಾರೆ. ಸೊ ಈ ದೇಶದಲ್ಲಿ ಬಂದಾಗ್ಲೇ ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರ ಆರೋಗ್ಯ ಮಂತ್ರಿ ಆಗ್ತಾರೆ ಅನ್ನೋ ಆ ಚರ್ಚೆಗಳು ಬಹಳ ಗ್ರಾಮೀಣ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಅಲ್ಲ, ಅದ್ ಏನಕ್ಕಾಗುತ್ತೆ ಅಂದ್ರೆ, ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಸಾಧನೆ ಮಾಡಿದ್ರೆ ಅದು ಆ ರೀತಿ ಇವ್ರಿಗಾದ್ರೆ 5,000 ಗೆದ್ದವ್ರೆ 6,000 ಗೆದ್ದವ್ರಿಗೆ ಕೊಡಬೇಕು ಅನ್ನೋ ಮನಸ್ಥಿತಿ ರಾಜಕಾರಣದಲ್ಲಿ ಇತ್ತು. ಆತರ ಇಲ್ಲ. ಸೊ ಅದೇನಾಗುತ್ತೆ ಅಂದ್ರೆ, ಆತರ ಇದ್ದಾಗ ಏನಾಗುತ್ತೆ, ಕೆಲವರು ಜನರದು ಅವ್ರದ್ದು ಸ್ಪಾಂಟೇನಿಯಸ್ ಫೀಲಿಂಗ್ ಅಷ್ಟೇ. ಅಂದ್ರೆ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಇವರು ಈ ಕ್ಷೇತ್ರದ ತುಂಬಾ ಹೆಸರು ಮಾಡಿದ್ದಾರೆ, ಸೊ ಇಂಥವ್ರಾದ್ರೆ ಒಳ್ಳೇದಾಗತ್ತೆ. ನರೇಂದ್ರ ಮೋದಿ ಸರ್ಕಾರ ಆಗ್ಲಿ ಹೇಳಿದೆ, ಸುರೇಶ್ ಪ್ರಭು ರೈಲ್ವೆ ಮಂತ್ರಿ ಮಾಡಿದಾಗ್ಲೂ ಈ ಒಂದಷ್ಟು ಬದಲಾವಣೆಗಳೆಲ್ಲ ಆದಾಗ್ಲೂ ಸಹ ಆ ರೀತಿ ನಡ್ಕೊಂಡಿದೆ. ಜೈಶಂಕರ್ ವಿದೇಶಾಂಗ ಸಚಿವರಾದಾಗ್ಲೂ, ಅದಕ್ಕೂ ಮುಂಚೆ ಅವರ ಅಧಿಕಾರಿ ರೈಲ್ವೇಸ್ಗೆ ವೈಷ್ಣವ್ ಮಾಡಿದ್ದಾರೆ. ಬಟ್ ನೀವಾಗ್ಲೇ ಕ್ಷೇತ್ರ ಸುತ್ತಿದಿರಿ, ಓಡಾಡ್ತಿದ್ದೀರಿ, ರಿಪೋರ್ಟ್ ತಗೋತಿರ್ತೀರಿ, ಪಲ್ಸ್ ಗೊತ್ತು ನಿಮ್ಗೆ, ಆ ನಾಡಿ ಮಿಡಿತ ಗೊತ್ತು. ಕೇವಲ ಹೃದಯದ ನಾಡಿ ಮಿಡಿತಲ್ಲ, ಜನರ ನಾಡಿ ಮಿಡಿತ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಎಸ್, ಐ ಆಮ್ ರೆಡಿ ಅಂತ ಆ ಕಡೆ ಧುಮುಕಿದಿರಿ. ಸೊ ಯಾವುದೇ ಬೇಸಿಕ್ ಸ್ಟಡಿ ಮಾಡದೆ ಬಂದಿರಲ್ಲ, ಒಳಗೊಂದು ಲೆಕ್ಕಾಚಾರ ನಿಮ್ಗೆ ಇರುತ್ತೆ. ಏನನ್ಸುತ್ತೆ ಕ್ಷೇತ್ರ? ಇಲ್ಲ, ಈಗ ನಾನು 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಪ್ರಚಾರ ಮಾಡಿದ್ದೇನೆ. ಸೊ ಹೋದ್ ಕಡೆ ಎಲ್ಲ ನಿಜವಾಗ್ಲೂ ಬದಲಾವಣೆ ಬಯಸ್ತಾ ಇದ್ದಾರೆ ಜನ. ಅಂದ್ರೆ ತುಂಬಾ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಮಾತನಾಡ್ತಾ ಇದ್ದಾರೆ. ಡಾಕ್ಟ್ರೆ, ನೀವು ಹೋಗಿ, ನಾವು ಗೆಲ್ಲಿಸ್ತೀವಿ, ಬಹಳ ಅಂದ್ರೆ ಒಂದು ಸಂತೋಷದಿಂದ, ಉರುಪಿನಿಂದ, ಉತ್ಸಾಹದಿಂದ ಮಾತಾಡ್ತಾ ಇದ್ದಾರೆ. ಆಮೇಲೆ JDS BJP ಕಾರ್ಯಕರ್ತರು ಮನಸ್ಸುಗಳು ಒಂದಾಗಿದೆ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನನಗೆ ಆತ್ಮವಿಶ್ವಾಸ ಇದೆ, ನಾನು ಗುರಿ ಮುಟ್ತೀನಿ ಅಂತ.